ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಇದಾಗಲೇ ಸಮಾಜ ವಿಜ್ಞಾನ ಅಥವಾ ಸೋಷಲ್ ಸ್ಟಡಿ ಸಬ್ಜೆಕ್ಟ್ನಿಂದ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡಿದ್ದೇವೆ. ಇವತ್ತು 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಈ 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಅತ್ಯಂತ ಉಪಯುಕ್ತವಾದಂತಹ ಮಾದರಿ ಪತ್ರಿಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸರಿಯಾಗಿ ಅಭ್ಯಾಸ ಮಾಡಿ ಅಂತೇಳಿ ಕೇಳ್ಕೊಳ್ತಾ, ಮೊದಲಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಕೇಳ್ಕೊಳ್ತಾ, ನೇರವಾಗಿ 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ. ವಾಸ್ಕೋ ಡ ಗಾಮಾ ಡಿಸ್ಕವರ್ಡ್ ಸಿ ರೂಟ್ ಟು ಇಂಡಿಯಾ ಇನ್ ದ ಇಯರ್. ವಾಸ್ಕೋ ಡ ಗಾಮಾ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದದ್ದು ಈ ವರ್ಷದಲ್ಲಿ. ಯಾವ ವರ್ಷದಲ್ಲಿ? ಆಪ್ಷನ್ ಎ 1398 ಇದೆ, ಆಪ್ಷನ್ ಬಿ 1498 ಇದೆ, ಆಪ್ಷನ್ ಸಿ 1598 ಇದೆ, ಹಾಗೆಯೇ ಆಪ್ಷನ್ ಡಿ 1698 ಇದೆ. ಯಾವುದದು? ಆಪ್ಷನ್ ಬಿ ಅಥವಾ ಆಪ್ಷನ್ 2 1498. ಇನ್ 1498 ವಾಸ್ಕೋ ಡ ಗಾಮಾ ಡಿಸ್ಕವರ್ಡ್ ಸಿ ರೂಟ್ ಟು ಇಂಡಿಯಾ ಅಲ್ವಾ. 1498ರಲ್ಲಿ ವಾಸ್ಕೋ ಡ ಗಾಮಾ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ. ನಮಗೆ ಗೊತ್ತು, ಯುರೋಪಿಯನ್ನರ ಆಗಮನ, ಜಲಮಾರ್ಗದ ಮೂಲಕ ಯುರೋಪಿಯನ್ನರ ಆಗಮನ ಆದದ್ದೇ 1498ರಲ್ಲಿ ಅಲ್ವಾ. ವಾಸ್ಕೋ ಡ ಗಾಮಾ ಜಲಮಾರ್ಗವನ್ನು ಕಂಡುಹಿಡಿಯೋದ್ರ ಮೂಲಕ ಭಾರತದೊಂದಿಗೆ ಯುರೋಪಿನ ಸಂಪರ್ಕ ಜಲಮಾರ್ಗದ ಮೂಲಕ ಆಗುತ್ತೆ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದು? ಅದೇ 1498. ಎರಡನೆಯ ಪ್ರಶ್ನೆ. ದ ಟ್ರೀಟಿ ಸೈನ್ಡ್ ಬಿಟ್ವೀನ್ ಸಿಖ್ಸ್ ಆ್ಯಂಡ್ ಬ್ರಿಟಿಷ್ ವಾಸ್. ಸಿಖ್ಖರು ಮತ್ತು ಬ್ರಿಟಿಷರ ನಡುವೆ ಆದ ಒಪ್ಪಂದ ಯಾವುದು ಅಂಥೇಳಿ. ಸೊ ಇಲ್ಲಿ ಮೊದಲಿಗೆ ಸಾಲ್ಬಾಯ್ ಒಪ್ಪಂದ ನೋಡಿದ್ದೀವಿ. ಸೊ ಅದು ಸಾಲ್ಬಾಯ್ ಒಪ್ಪಂದ ಬ್ರಿಟಿಷರು ಮತ್ತು ಮರಾಠರ ನಡುವೆ ಆದಂತಹ ಒಪ್ಪಂದ. ಬೆಸ್ಸಿನ್ ಕೂಡ ಬ್ರಿಟಿಷರು ಮತ್ತು ಮರಾಠರ ನಡುವೆ ಆದಂಥ ಒಪ್ಪಂದ. ಮಂಗಳೂರು ಒಪ್ಪಂದ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ನ ನಡುವೆ ಆದಂತಹ ಒಪ್ಪಂದ ಅಲ್ವಾ. ಸೊ ಆದರೆ ಸಿಖ್ಖರು ಮತ್ತು ಬ್ರಿಟಿಷರ ನಡುವೆ ಆದ ಒಪ್ಪಂದ ಯಾವುದು? ಲಾಹೋರ್ ಒಪ್ಪಂದ ಅಲ್ವಾ. ಸೊ ಆಂಗ್ಲೋ ಸಿಖ್ ವಾರ್ನ ಸಂದರ್ಭದಲ್ಲಿ ಈ ಲಾಹೋರ್ ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತದೆ. ಹಾಗಾದರೆ ಎರಡನೇ ಪ್ರಶ್ನೆಗೆ ಉತ್ತರ ಯಾವುದು? ಅದೇ ಸಿಖ್ಖರು ಮತ್ತು ಬ್ರಿಟಿಷರ ನಡುವೆ ಆದ ಒಪ್ಪಂದ, ಅದೇ ಯಾವುದು? ಲಾಹೋರ್ ಒಪ್ಪಂದ, ಆಪ್ಷನ್ 3. ನೆಕ್ಸ್ಟ್ ಮೂರನೆಯ ಪ್ರಶ್ನೆ. ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್. ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ. ಸೊ ಬ್ರಿಟಿಷರು ಭಾರತದಲ್ಲಿ ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ, ಸಂವಿಧಾನಾತ್ಮಕ ಬೆಳವಣಿಗೆ ಉದ್ದೇಶವನ್ನು ಇಟ್ಕೊಂಡು ಅಲ್ವಾ. ಸೊ ಅದರಲ್ಲಿ ಮೊದಲನೇ ಅತಿ ಪ್ರಮುಖವಾದಂತಹ ಕಾಯ್ದೆ ಅಂದ್ರೇ ರೆಗ್ಯುಲೇಟಿಂಗ್ ಕಾಯ್ದೆ. The Regulating Act is one of the most important act which was implemented by the British for the constitutional development. So now question is, ಏನದು ಕ್ವಶನ್ ಏನು? ಈ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಹೇಳಿ. ಫಾರ್ ದಟ್ ಆನ್ಸರ್ ಈಸ್ ಥರ್ಡ್ ಆಪ್ಷನ್ 1773. 1773ರಲ್ಲಿ ಈ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಹಾಗಾದರೆ ಮೂರನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 3, 1773. ನೆಕ್ಸ್ಟ್, ನೇಮ್ ದ ಜಮೀನ್ದಾರ್ ಆಫ್ ಕೊಪ್ಪಲ್ ಹೂ ರಿವಾಲ್ಟೆಡ್ ಅಗೇನ್ಸ್ಟ್ ಬ್ರಿಟಿಷ್. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಕೊಪ್ಪಳದ ಜಮೀನ್ದಾರನ ಹೆಸರು ಅಂತೇಳಿ. ಸೊ ಬ್ರಿಟಿಷರ ವಿರುದ್ಧ ಸಾಕಷ್ಟು ಭಾರತೀಯರು ದಂಗೆ ಏಳ್ತಾರೆ ಅಲ್ವಾ. ಸೊ ಅದರಲ್ಲಿ ಈ ಕೊಪ್ಪಳದಲ್ಲಿ ದಂಗೆ ಎದ್ದಂತಹ ಭಾರತೀಯರು ಯಾರು ಅನ್ನುವಂಥದ್ದು, ಜಮೀನ್ದಾರ ಯಾರು ಅಂಥೇಳಿ. ಸೊ ಯಾರದು? ಆಪ್ಷನ್ 2, ವೀರಪ್ಪ ಅನ್ನುವಂಥವ್ರು ಅಲ್ವಾ. ವೀರಪ್ಪ ಅನ್ನುವಂಥವ್ರು ಕೊಪ್ಪಳದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಸೊ ಅವರೊಬ್ಬರು ಜಮೀನ್ದಾರರಾಗಿದ್ದರು. ಸೊ ಬ್ರಿಟಿಷರ ಕಂದಾಯ ನೀತಿಯ ವಿರುದ್ಧವಾಗಿ ಇಲ್ಲಿ ದಂಗೆ ಏಳಲಾಗ್ತದೆ. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಕೊಪ್ಪಳದ ನಾಯಕ ಯಾರದು? ವೀರಪ್ಪ. ಹಾಗಾದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2, ವೀರಪ್ಪ. ನೆಕ್ಸ್ಟ್ ಐದನೆಯ ಪ್ರಶ್ನೆ. ಐದನೇ ಪ್ರಶ್ನೆ ಹೀಗಿದೆ. Who was known for his innovation in arms usage. ಶಸ್ತ್ರಗಳ ಉಪಯೋಗ ಕಲೆಯಿಂದ ಪ್ರಸಿದ್ಧನಾದ ವ್ಯಕ್ತಿ ಯಾರು ಅಂಥೇಳಿ. ಸೊ ಇಲ್ಲಿ ಭಾರತದ, ಅದರಲ್ಲೂ ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರನ್ನು ಆಳ್ವಿಕೆ ನಡೆಸಂತಹ ಸುಲ್ತಾನರಲ್ಲಿ ಇಬ್ಬರು ಪ್ರಮುಖರು, ಅವರೇ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಅದರಲ್ಲಿ ಹೈದರಾಲಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ದ. ಯಾವುದರಲ್ಲಪ್ಪ ಅಂದರೆ ಈ ಶಸ್ತ್ರಗಳ ಉಪಯೋಗದ ಕಲೆಯಿಂದ ಅಲ್ವಾ. ಇನ್ನೋವೇಷನ್ ಇನ್
ಆರ್ಮ್ಸ್ ಯೂಸೇಜ್. ಸೊ ಈ ಶಸ್ತ್ರಗಳ ಉಪಯೋಗದ ಕಲೆಯಿಂದ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಮೊದಲ ಬಾರಿಗೆ ಆಧುನಿಕವಾದಂತಹ ಶಸ್ತ್ರಾಸ್ತ್ರಗಳನ್ನು ಯುದ್ಧದಲ್ಲಿ ಬಳಕೆ ಮಾಡಿದ ಮೊದಲ ದೊರೆ, ಭಾರತೀಯ ದೊರೆ ಅಂಥೇಳಿ ಕರೆಸ್ಕೊಳ್ತಾನೆ. ಅವರೇ ಯಾರಪ್ಪ ಅಂದರೆ ಆಪ್ಷನ್ 1 ಹೈದರ್ ಅಲಿ. ಹೈದರ್ ಅಲಿ ಈ ಶಸ್ತ್ರಗಳ ಉಪಯೋಗ ಕಲೆಯಿಂದ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಹಾಗಾದರೆ 5ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1 ಹೈದರ್ ಅಲಿ. ನೆಕ್ಸ್ಟ್ 6ನೇ ಪ್ರಶ್ನೆ. ಸತಿ ಸಿಸ್ಟಮ್ ವಾಸ್ ಪ್ರಾಹಿಬಿಟೆಡ್ ಇನ್. ಸತಿ ಪದ್ಧತಿಯನ್ನು ನಿಷೇಧಿಸಿದ್ದು ಈ ವರ್ಷದಲ್ಲಿ. ನಮಗೆ ಗೊತ್ತು, ಸತಿ ಪದ್ಧತಿ ಭಾರತದ ಒಂದು ಸಾಮಾಜಿಕವಾದಂತಹ ಒಂದು ಪದ್ಧತಿ, ಮೊದಲಿಂದಲೂ ಇದ್ದಂತಹ ಪದ್ಧತಿ. ಈಗ ಅದು ಇಲ್ಲ. ಅದೇನೇ ಇದ್ದರೂ ಕೂಡ ಈ ಸತಿ ಪದ್ಧತಿಯನ್ನು ನಿಷೇಧಕ್ಕೆ ಒಳಪಡಿಸಲಾಗ್ತದೆ. ಸೊ ಯಾವಾಗ ಸತಿ ಪದ್ಧತಿಯನ್ನು ನಿಷೇಧ, ಸತಿ ಪದ್ಧತಿ ಅಂದರೆ ಗೊತ್ತು, ಗಂಡ ಸತ್ತಂತಹ ಸಂದರ್ಭದಲ್ಲಿ ಅವರ ಚಿತೆಗೆ ಹಾರಿ ತಮ್ಮ ಪ್ರಾಣವನ್ನು ಬಿಡುವಂಥದ್ದು. ಸೊ ಅದನ್ನು ಸತಿ ಪದ್ಧತಿ ಅಂತೇಳಿ ಕರೀತಾರೆ, ಸತಿ ಸಿಸ್ಟಮ್ ಅಂತೇಳಿ. ಸೊ ದಿಸ್ ವಾಸ್ ಪ್ರಾಹಿಬಿಟೆಡ್ ಇನ್ ದ ಇಯರ್ 1829. 1829ರಲ್ಲಿ ಈ ಸತಿ ಪದ್ಧತಿಯನ್ನು ನಿಷೇಧಿಸಲಾಗ್ತದೆ. ಸತಿ ಸಿಸ್ಟಮ್ ವಾಸ್ ಪ್ರಾಹಿಬಿಟೆಡ್ ಇನ್ ದ ಇಯರ್ 1829. ಹಾಗಾದರೆ 6ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1 1829. ನೆಕ್ಸ್ಟ್ 7ನೆಯ ಪ್ರಶ್ನೆ. ರಾಯಲ್ ಎನ್ಫೀಲ್ಡ್ ಗನ್ಸ್ ವರ್ ಸ್ಮಿಯರ್ಡ್ ದ ಫ್ಯಾಟ್ ಆಫ್. ರಾಯಲ್ ಎನ್ಫೀಲ್ಡ್ ಗನ್ನಿಗೆ ಈ ಪ್ರಾಣಿಗಳ ಕೊಬ್ಬನ್ನು ಸವರಲಾಗಿತ್ತು. ನಮಗೆ ಗೊತ್ತು, ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅತಿ ಮುಖ್ಯ ಹಾಗೂ ತಕ್ಷಣದ ಕಾರಣವೇ ಏನಪ್ಪ ಅಂದರೆ ಬ್ರಿಟಿಷರು ಜಾರಿಗೆ ತಂದಂಥ ಈ ಎನ್ಫೀಲ್ಡ್ ಗನ್ನೇ ಆಗಿತ್ತು ಅಲ್ವಾ. ಸೊ ಈ ಎನ್ಫೀಲ್ಡ್ ಗನ್ನಿಗೆ 2 ಪ್ರಾಣಿಗಳ ಕೊಬ್ಬನ್ನು ಸವರಲಾಗಿತ್ತು. ಸೊ ಆ 2 ಪ್ರಾಣಿಗಳ ಕೊಬ್ಬು ಯಾವ್ಯಾವ ಪ್ರಾಣಿದ್ದು ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ. ಸೊ ಎಲ್ರಿಗೂ ಗೊತ್ತು ಅಂದ್ಕೊತೇನೆ. ಅದಕ್ಕೆ ಕೂಡ ಉತ್ತರ ಯಾವುದು? ಆಪ್ಷನ್ 1 ದನ ಮತ್ತು ಹಂದಿ, ಕೌ ಆ್ಯಂಡ್ ಪಿಗ್ ಅಲ್ವಾ. ಸೊ ದನ ಮತ್ತು ಹಂದಿಯ ಕೊಬ್ಬನ್ನು ಇಲ್ಲಿ ಸವರಲಾಗಿರುತ್ತೆ. ಕೌ ಆ್ಯಂಡ್ ಪಿಗ್ ಫ್ಯಾಟ್ಸ್ ವರ್ ಸ್ಮಿಯರ್ಡ್ ಇನ್ ದ ರಾಯಲ್ ಎನ್ಫೀಲ್ಡ್ ಗನ್ಸ್ ಅಲ್ವಾ. ಸೊ ರಾಯಲ್ ಎನ್ಫೀಲ್ಡ್ ಗನ್ನಿಗೆ ಈ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿರುತ್ತೆ. ಸೊ ಹಾಗಾಗಿ ಭಾರತೀಯರು ಈ ಎನ್ಫೀಲ್ಡ್ ಬಂದೂಕನ್ನು ಉಪಯೋಗಿಸೋದನ್ನು ನಿರಾಕರಿಸ್ತಾರೆ. ಕಾರಣ ಏನಪ್ಪ ಅಂದರೆ ಹಸುವನ್ನು ಅಥವಾ ದನವನ್ನು ಹಿಂದೂಗಳು ಪವಿತ್ರ ಅಂಥೇಳಿ ನಂಬ್ಕೊಂಡಿದ್ರೆ, ಪಿಗ್ಗನ್ನು ಮುಸ್ಲಿಮರು ವಿರೋಧಿಸುವಂತಹ ಪ್ರಾಣಿಯಾಗಿತ್ತು. ಸೊ ಇವುಗಳಿಂದ ತಯಾರಿಸಿದಂಥ ಈ ಕೊಬ್ಬನ್ನು ಸವರಿ ತಯಾರಿಸಲ್ಪಟ್ಟಂಥ ಈ ಎನ್ಫೀಲ್ಡ್ ಬಂದೂಕನ್ನು ಉಪಯೋಗಿಸೋದಕ್ಕೆ ಹಿಂದೂಗಳು ಮತ್ತು ಮುಸಲ್ಮಾನರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಲ್ವಾ. ಸೊ ಹಾಗಾದರೆ 7ನೆಯ ಪ್ರಶ್ನೆಗೆ ಉತ್ತರ ಆಪ್ಷನ್ 1 ಕೌ ಆ್ಯಂಡ್ ಪಿಗ್, ದನ ಮತ್ತು ಹಂದಿಯ ಕೊಬ್ಬು. ನೆಕ್ಸ್ಟ್ 8ನೆಯ ಪ್ರಶ್ನೆ. ಲೀಡರ್ಸ್ ಆಫ್ ಮಾಡ್ರೇಟ್ಸ್, ಮಂದಗಾಮಿ ನಾಯಕರು. ಈ ಕೆಳಗಿನಲ್ಲಿ ಯಾರು ಮಂದಗಾಮಿ ನಾಯಕರುಗಳು ಅಂತೇಳಿ. ನಮಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 3 ಹಂತವನ್ನು ನೋಡ್ತೀವಿ. ಅದೇ ಯಾವುದು? ಮಂದಗಾಮಿ ಹಂತ, ಹಾಗೆಯೇ ತೀವ್ರಗಾಮಿ ಹಂತ, ಅದರ ಜೊತೆಗೆ ಗಾಂಧಿ ಯುಗ ಅಂಥೇಳಿ ಕರಿತೇವೆ ಅಲ್ವಾ. ಮಾಡ್ರೇಟ್, ಎಕ್ಸ್ಟ್ರೀಮಿಸ್ಟ್ ಆ್ಯಂಡ್ ದ ಗಾಂಧಿ ಎರಾ ಅಂಥೇಳಿ, ಹೌದಲ್ವಾ. ಸೊ ಅದರಲ್ಲಿ ಮಾಡ್ರೇಟ್ಸ್ ಪೀರಿಯಡ್ನಲ್ಲಿ ಬರುವಂತಹ ನಾಯಕರುಗಳು ಯಾರ್ಯಾರು? ಲೀಡರ್ಸ್ ಆಫ್ ಮಾಡ್ರೇಟ್ಸ್ ಅಂಥೇಳಿ. ಸೊ ಅಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ: ಗೋಪಾಲ್ ಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, WC ಬ್ಯಾನರ್ಜಿ, ಮೇಲಿನ ಎಲ್ಲರೂ ಅಂಥೇಳಿ. ನಮಗಿದಾಗಲೇ ಗೊತ್ತು, ಇವರು 3 ಜನರು ಕೂಡ ಮಂದಗಾಮಿ ನಾಯಕರುಗಳೇ ಆಗಿದ್ದರು ಅಲ್ವಾ. ಗೋಪಾಲ್ ಕೃಷ್ಣ ಗೋಖಲೆಯೂ ಕೂಡ ಹೌದು, ದಾದಾಬಾಯಿ ನವರೋಜಿಯೂ ಕೂಡ ಹೌದು, ಹಾಗೆಯೇ WC ಬ್ಯಾನರ್ಜಿ ಕೂಡ ಹೌದು. ಸೊ ಹಾಗಾಗಿ ಫಾರ್ ದ 8th ಕ್ವಶನ್ ಆಪ್ಷನ್ 4 ಈಸ್ ದ ಆನ್ಸರ್, ಆಲ್ ದಿ ಅಬೋವ್, ಮೇಲಿನ ಎಲ್ಲರೂ ಅನ್ನುವಂಥದ್ದು ಉತ್ತರ. ಸೊ ಹಾಗಾದರೆ 8ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 4. ನೆಕ್ಸ್ಟ್ 9ನೇ ಪ್ರಶ್ನೆ. ಹೂ ರೋಟ್ ಗೀತ ರಹಸ್ಯ? ಗೀತ ರಹಸ್ಯವನ್ನು ಬರೆದವರು ಯಾರು ಅಂತೇಳಿ. ಗೀತ ರಹಸ್ಯ ಅನ್ನುವಂಥ ಕೃತಿಯನ್ನು ಬರೆದವರು ಯಾರು ಅಂದರೆ ಆಪ್ಷನ್ ಎ ಗಾಂಧೀಜಿ ಇದೆ, ಆಪ್ಷನ್ ಬಿ ಅಂಬೇಡ್ಕರ್ ಇದೆ, ದಾದಾಬಾಯಿ ನವರೋಜಿ ಇದೆ, ನೆಕ್ಸ್ಟ್ ಬಾಲಗಂಗಾಧರ ತಿಲಕ್. ಸೊ ಅಲ್ಲಿ ಕನ್ಫ್ಯೂಸ್ ಬೇಡ. ಇಲ್ಲೂ ಕೂಡ 9ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 4 ಬಾಲಗಂಗಾಧರ ತಿಲಕ್. ತಿಲಕ್ ಓನ್ಲಿ ರೋಟ್ ದಟ್ ಬುಕ್, ಗೀತ ರಹಸ್ಯ. 9ನೇ ಪ್ರಶ್ನೆಗೆ ಉತ್ತರ ಹಾಗಾದರೆ ಯಾವುದು? ಬಾಲಗಂಗಾಧರ ತಿಲಕ್. ನೆಕ್ಸ್ಟ್ 10ನೆಯ ಪ್ರಶ್ನೆ.
ವಾಟ್ ಮೇಡ್ ಗಾಂಧೀಜಿ ಟು ವಿತ್ಡ್ರಾಲ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್? ಯಾವ ಘಟನೆ ಗಾಂಧೀಜಿಯು ಅಸಹಕಾರ ಚಳುವಳಿಯನ್ನು ಹಿಂಪಡೆಯುವಂತೆ ಮಾಡಿತು ಅಂತೇಳಿ. ಸೊ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧಿಯುಗ ಆರಂಭದ ನಂತರದಲ್ಲಿ ಗಾಂಧೀಜಿಯ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಚಳುವಳಿ ಆರಂಭ ಆಗುತ್ತೆ. ಸೊ ಅದೇ ಅಸಹಕಾರ ಚಳುವಳಿ ಅಂತೇಳಿ ಕರಿತೇವೆ. ದಟ್ಸ್ ಕಾಲ್ಡ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್. It's also held with the leadership of Gandhiji. But Gandhiji withdrew the non-cooperation movement in the year 1922. 1922ರಲ್ಲಿ ಗಾಂಧೀಜಿ ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಸಹಕಾರ ಚಳುವಳಿಯನ್ನು ಹಿಂಪಡಿತಾರೆ. ಸೊ ಯಾಕೆ ಹಿಂಪಡಿದ್ರು, ಯಾವ ಘಟನೆ ಕಾರಣ ಆಗಿತ್ತು ಅಂತ ಹೇಳಿ. ಸೊ ಫಾರ್ ದಟ್ ಆನ್ಸರ್ ಈಸ್ ಆಪ್ಷನ್ 1 is the answer, that is ಚೌರಿ ಚೌರಾ ಇನ್ಸಿಡೆಂಟ್. ಚೌರಿ ಚೌರಾ ಅನ್ನುವಂತಹ ಘಟನೆ, ಅಲ್ಲಿ ನಡೆದಂತಹ ಘಟನೆ ಈ ಅಸಹಕಾರ ಚಳುವಳಿಯನ್ನು ಹಿಂಪಡೆಯೋದಕ್ಕೆ ಅತಿ ಮುಖ್ಯವಾದಂತಹ ಕಾರಣ ಆಗಿತ್ತು. ನಿಮ್ಗೆ ಗೊತ್ತು, ಚೌರಿ ಚೌರಾದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೀತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜನ್ನು ಮಾಡ್ತಾರೆ. ಸೊ ಇದರಿಂದ ಉದ್ರಿಕ್ತರಾದಂತಹ ಜನರು ಈ ಚೌರಿ ಚೌರಾ ಅನ್ನುವಂತಹ ಪ್ರದೇಶದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ, ಪೊಲೀಸ್ ಸ್ಟೇಷನಲ್ಲಿ ಸುಮಾರು 22 ಜನ ಪೊಲೀಸರನ್ನ ಕೂಡಿ ಹಾಕಿ ಅದಕ್ಕೆ ಬೆಂಕಿಯನ್ನು ಇಡ್ತಾರೆ. ಸೊ ಅಹಿಂಸಾತ್ಮಕವಾಗಿ ನಡೀತಾ ಇದ್ದಂತಹ ಚಳುವಳಿ ಹಿಂಸಾತ್ಮಕ ರೂಪ ತಾಳುತ್ತೆ. ಸೊ ಈ ಹಿಂಸಾತ್ಮಕ ರೂಪ ತಾಳಿದ್ರಿಂದಾಗಿ ಗಾಂಧೀಜಿ ಮನನೊಂದು ಈ ಅಸಹಕಾರ ಚಳುವಳಿಯನ್ನು ಹಿಂಪಡಿತಾರೆ ಅನ್ನುವಂಥದ್ದು ಇತಿಹಾಸ ಅಲ್ವಾ. ಸೊ ಹಾಗಾದರೆ ಯಾವ ಘಟನೆ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡೆಯುವಂತೆ ಮಾಡ್ತು ಅಂದರೆ ದಟ್ ಈಸ್ ಚೌರಿ ಚೌರಾ ಇನ್ಸಿಡೆಂಟ್. ಸೊ ಚೌರಿ ಚೌರಾ ಇನ್ಸಿಡೆಂಟ್ಸ್ ವಿಚ್ ಮೇಡ್ ಗಾಂಧೀಜಿ ಟು ವಿತ್ಡ್ರಾ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ದ ಇಯರ್ 1922. ಸೊ ಹಾಗಾದರೆ 10ನೇ ಪ್ರಶ್ನೆಗೆ ಉತ್ತರ ಯಾವುದು? ಅದೇ ಆಪ್ಷನ್ ಎ, ಚೌರಿ ಚೌರಾ ಇನ್ಸಿಡೆಂಟ್. ನೆಕ್ಸ್ಟ್ 11ನೇ ಪ್ರಶ್ನೆ. ಪೂನಾ ಪ್ಯಾಕ್ಟ್ ವಾಸ್ ಸೈನ್ಡ್ ಬಿಟ್ವೀನ್. ಪೂನಾ ಒಪ್ಪಂದ ಇವರಿಬ್ಬರ ನಡುವೆ ನಡೆಯಿತು ಅಂತೇಳಿ. ಯಾರಿಬ್ಬರ ನಡುವೆ? ಈ ಪೂನಾ ಒಪ್ಪಂದ ನಡೆದದ್ದೇ ಎರಡನೇ ದುಂಡು ಮೇಜಿನ ಸಮ್ಮೇಳನದ ನಂತರ. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬ್ರಿಟಿಷರು ಈ ನಮ್ಮ ಹಿಂದೂಗಳನ್ನು ಒಡೆಯುವಂತಹ ಉದ್ದೇಶವನ್ನು ಇಟ್ಕೊಂಡು ಕಮ್ಯುನಲ್ ಅವಾರ್ಡನ್ನು ಘೋಷಣೆ ಮಾಡ್ತಾರೆ ಅಲ್ವಾ. ಅದರಲ್ಲೂ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನದ ಕ್ಷೇತ್ರವನ್ನು ನಿಗದಿಪಡಿಸಿ ಆ ದೇಶವನ್ನು ಓಡಿಸ್ತಾರೆ. ಸೊ ಇದನ್ನು ವಿರೋಧಿಸಿ ಗಾಂಧೀಜಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಆದರೆ ಅಂಬೇಡ್ಕರ್ ಅದನ್ನು ಬೆಂಬಲಿಸಿರ್ತಾರೆ. ಪರಿಣಾಮ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಅಸಮಾಧಾನ ಉಂಟಾಗುತ್ತೆ. ಸೊ ಈ ಅಸಮಾಧಾನವನ್ನು ಹೋಗಲಾಡಿಸೋದಕ್ಕೆ ಒಂದು ಒಪ್ಪಂದ ಈ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಆದಂತಹ ಒಪ್ಪಂದ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಉತ್ತರ ಯಾವುದಪ್ಪ ಅಂದರೆ ಗಾಂಧಿ ಮತ್ತು ಅಂಬೇಡ್ಕರ್. ಹಾಗಾಗಿ 11th ಕ್ವಶನ್ಗೆ ಉತ್ತರ ಆಪ್ಷನ್ 2. ಆಪ್ಷನ್ 2 ಯಾವುದು? ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಆದಂತಹ ಒಪ್ಪಂದ ಯಾವುದು? ಪೂನಾ ಒಪ್ಪಂದ. ಓಕೆ, ನೆಕ್ಸ್ಟ್ 12th ಕ್ವಶನ್. ದ ಪೀರಿಯಾಡಿಕಲ್ಸ್ ಆಫ್ ಗಾಂಧೀಜಿ. ಗಾಂಧೀಜಿಯ ನಿಯತಕಾಲಿಕೆ. ಸೊ ಯಾವುದು ಅವರ ನಿಯತಕಾಲಿಕೆ ಯಾವುದು ಅಂತೇಳಿ? ಯಂಗ್ ಇಂಡಿಯಾ ಅನ್ನುವಂಥದ್ದು, ಹರಿಜನ್ ಅನ್ನೋದು, ಕೇಸರಿ ಅನ್ನೋದು, ಅಥವಾ ಯಂಗ್ ಇಂಡಿಯಾ ಮತ್ತು ಹರಿಜನ್ ಅನ್ನೋದು? 1 ಮತ್ತು 2 ಕೂಡ ಉತ್ತರನ ಅಂಥೇಳಿ. ಸೊ ನಿಮ್ಗೆ ಗೊತ್ತು ಅಂದ್ಕೊತೀನಿ. ಅದಕ್ಕೆ ಉತ್ತರ ಆಪ್ಷನ್ 4, 1 ಮತ್ತು 2 ಎರಡೂ ಕೂಡ ಉತ್ತರ ಹೌದು. ಯಾರು? ಯಂಗ್ ಇಂಡಿಯಾ ಅನ್ನುವಂತಹ ನಿಯತಕಾಲಿಕೆಯನ್ನು ಗಾಂಧೀಜಿ ಹೊರಡಿಸ್ತಾರೆ. ಅದರ ಜೊತೆಗೆ ಹರಿಜನ್ ಕೂಡ. ಹರಿಜನ್ ಆ್ಯಂಡ್ ಯಂಗ್ ಇಂಡಿಯಾ ಆರ್ ದ 2 ಇಂಪಾರ್ಟೆಂಟ್ ಪೀರಿಯಡಿಕಲ್ಸ್ ಆಫ್ ಗಾಂಧೀಜಿ. ಸೊ ಹಾಗಾದರೆ 12ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 4, 1 and 2. ನೆಕ್ಸ್ಟ್ 13ನೇ ಪ್ರಶ್ನೆ. ದ ಫಸ್ಟ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತದ ಮೊದಲ ಗೃಹ ಸಚಿವರು ಯಾರು? ಭಾರತದ ಮೊದಲ ಗೃಹ ಸಚಿವರು ಯಾರಪ್ಪ ಅಂದರೆ ಅವರೇ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಹೆಸರು ಪಡೆದಂಥವ್ರು. ಯಾರದು? ವಲ್ಲಭಭಾಯ್ ಪಟೇಲ್ ಅಲ್ವಾ. ಸೊ ಆಪ್ಷನ್ 2 is the answer for 13th question. The Vallabhbhai Patel was the first home minister of ಇಂಡಿಯಾ. ಭಾರತದ ಮೊದಲ ಗೃಹ ಸಚಿವರು ಅಂಥೇಳಿ ಅವರು ಗುರುತಿಸ್ಕೊಳ್ತಾರೆ. ಸೊ ಇವರು ಗೃಹ ಸಚಿವರು ಆಗಿದ ಕಾರಣದಿಂದಾಗಿಯೇ ಅವರ ನೇತೃತ್ವದಲ್ಲಿ ಭಾರತವನ್ನು ಏನು ಸಂಸ್ಥಾನಗಳು, ಯಾವೆಲ್ಲ ಸಂಸ್ಥಾನಗಳು ಭಾರತದ ಒಕ್ಕೂಟದೊಂದಿಗೆ ಸೇರಿಸಕ್ಕೆ ನಿರಾಕರಿಸ್ತವೋ ಇವರ ನೇತೃತ್ವದಲ್ಲಿ ಆ ಎಲ್ಲ ಸಂಸ್ಥಾನಗಳನ್ನು ಸೇರಿಸುವಲ್ಲಿ ಯಶಸ್ವಿಯಾಗ್ತಾರೆ. ಸೊ ಅವರೇ ವಲ್ಲಭಭಾಯ್ ಪಟೇಲ್. ಸೊ ಹಾಗಾದರೆ 13ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2, ವಲ್ಲಭಭಾಯ್ ಪಟೇಲ್. 14ನೇ ಪ್ರಶ್ನೆ. ದ ಫಾರ್ಮೇಷನ್ ಆಫ್ ಲ್ಯಾಂಗ್ವೇಜ್ ಬೇಸ್ಡ್ ರೀಸನ್ಸ್ ಟುಕ್ ಪ್ಲೇಸ್ ಇನ್.
ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆ ಆರಂಭವಾದದ್ದು ಈ ವರ್ಷದಲ್ಲಿ. ಸೊ ಮೊದಲಿಗೆ ಯಾವಾಗ ಭಾರತ ಸ್ವಾತಂತ್ರ್ಯಗೊಳ್ತು, ಸೊ ಆ ಸಂದರ್ಭದಲ್ಲಿ ಭಾಷೆಯ ಆಧಾರದ ಮೇಲೆ ಈ ರಾಜ್ಯಗಳ ರಚನೆ ಆಗಿರಲಿಲ್ಲ. ಬ್ರಿಟಿಷರು ಹೇಗೆ ಬಿಟ್ಟು ಹೋಗಿದ್ರು, ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ. ಬಟ್ ಆನಂತರದಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಆಗಬೇಕು ಅನ್ನುವಂಥ ದೊಡ್ಡ ಮಟ್ಟದ ಹೋರಾಟ ಆರಂಭ ಆಗುತ್ತೆ. ಸೊ ಹಾಗೆ ಆರಂಭವಾದದ್ದು ಮೊದಲೇ ಇಲ್ಲಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ. ವಿತ್ ದ ಲೀಡರ್ಶಿಪ್ ಆಫ್ ಪೊಟ್ಟಿ ಶ್ರೀರಾಮುಲು ದೇರ್ ವಾಸ್ ಹೆಲ್ಡ್ ಎ ಮೋಸ್ಟ್ ಇಂಪಾರ್ಟೆಂಟ್ ಮೂವ್ಮೆಂಟ್ ಫಾರ್ reorganize the state on the basis of language ಆರ್ ಲಿಂಗ್ವಿಸ್ಟಿಕ್, ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನು ಪುನರ್ವಿಂಗಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚಳುವಳಿ ಆರಂಭ ಆಗುತ್ತೆ. ಸೊ ಬಿಕಾಸ್ ಆಫ್ ಹಿಮ್, ಪೊಟ್ಟಿ ಶ್ರೀರಾಮುಲು ಅವರ ಕಾರಣದಿಂದಾಗಿಯೇ ಮೊದಲ ಬಾರಿಗೆ ಒಂದು ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆ ಆದದ್ದು ಯಾವಾಗಪ್ಪ ಅಂದರೆ ಇನ್ 1953, 1953ರಲ್ಲಿ. ಸೊ ಹಾಗಾಗಿ 14ನೇ ಪ್ರಶ್ನೆಗೆ ಉತ್ತರ 4th ಆಪ್ಷನ್, ದಟ್ ಈಸ್ 1953. 1953ರಲ್ಲಿ ಆಂಧ್ರ ಪ್ರದೇಶ ಅನ್ನುವಂತಹ ರಾಜ್ಯವನ್ನು ಭಾಷೆಯ ಆಧಾರದ ಮೇಲೆ ಮೊದಲ ಬಾರಿಗೆ ರಚಿಸಲಾಗುತ್ತೆ. ಸೊ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆ ಆರಂಭವಾದದ್ದು ಯಾವಾಗಪ್ಪ ಅಂದರೆ 1953. ಕಾಲ ನಂತರದಲ್ಲಿ ಹಲವಾರು ರಾಜ್ಯಗಳು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತವೆ. ಪರಿಣಾಮ 1956ರಲ್ಲಿ ಫಜಲ್ ಅಲಿ ಕಮಿಷನ್ ನೇಮಕಗೊಳ್ಳುತ್ತೆ. ಸೊ ಅದರ ವರದಿಯ ಆಧಾರದ ಮೇಲೇ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ಆಗುತ್ತೆ. ಕರ್ನಾಟಕವು ಕೂಡ 1956ರಲ್ಲಿ ರಚನೆ ಆಗುತ್ತೆ ಅನ್ನುವಂಥದ್ದು ಇತಿಹಾಸ ಅಲ್ವಾ. ಸೊ ಹಾಗಾದರೆ 14ನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಇನ್ 1953. In 1953, the formation of language-based region took place. Okay. Next, 15th question. Basic aspect of India's foreign policy is ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶವೆಂದರೆ ಯಾವುದ್ಯಾವುದು? ಪಂಚಶೀಲ ಪ್ರಿನ್ಸಿಪಲ್ಸ್, ಪಂಚಶೀಲ ತತ್ವಗಳು, ನಾನ್ ಅಲೈಡ್ ಮೂವ್ಮೆಂಟ್, ತಟಸ್ಥ ನೀತಿ, ಡಿಸ್ಆರ್ಮಮೆಂಟ್, ನಿಶಸ್ತ್ರೀಕರಣ, ಆಲ್ ದಿ ಎಬೋವ್, ಮೇಲಿನ ಎಲ್ಲವೂ ಅಂತೇಳಿ. ಸೊ ಇಲ್ಲಿ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಇವು ಮೂರೂ ಕೂಡ ಹೌದು. ಸೊ ನಮ್ಮ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಂಥೇಳಿ ಕರಿತೇವೆ. ಬೇಸಿಕ್ ಆಸ್ಪೆಕ್ಟ್ಸ್ ಆಫ್ ದ ಇಂಡಿಯನ್ ಪಾಲಿಸೀಸ್ ಅಂಥೇಳಿ ಕರಿತೇವೆ. ಸೊ ಯಾವೆಲ್ಲ? ಪಂಚಶೀಲ ತತ್ವಗಳು ಕೂಡ ಹೌದು, ತಟಸ್ಥ ನೀತಿಯೂ ಕೂಡ ಹೌದು, ನಿಶಸ್ತ್ರೀಕರಣವೂ ಕೂಡ ಹೌದು. ಹಾಗಾಗಿ 15ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 4, ಆಲ್ ದಿ ಅಬೋವ್. ನೆಕ್ಸ್ಟ್ 16ನೇ ಪ್ರಶ್ನೆ. The Bokaro steel plant established in India by the support of ಭಾರತದಲ್ಲಿ ಬೊಕಾರೋ ಉಕ್ಕಿನ ಕೈಗಾರಿಕಾ ಕೇಂದ್ರದ ಸ್ಥಾಪನೆಗೆ ಸಹಾಯ ಮಾಡಿದ ದೇಶ ಯಾವುದು ಅಂತೇಳಿ. ಸೊ ಯಾವ ದೇಶದ ಸಹಾಯದೊಂದಿಗೆ ಈ ಬೊಕಾರೋನಲ್ಲಿ ಉಕ್ಕಿನ ಕೈಗಾರಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುತ್ತಪ್ಪ ಅಂದರೆ ಅದು ರಷ್ಯಾ ದೇಶದೊಂದಿಗೆ ಅಲ್ವಾ. ಸೊ 16ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 3, ರಷ್ಯಾ ದೇಶದ ಸಹಾಯದೊಂದಿಗೆ ಬೊಕಾರೋದಲ್ಲಿ ಈ ಉಕ್ಕಿನ ಕೈಗಾರಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತದೆ. ವಿತ್ ದ ಸಪೋರ್ಟ್ ಆಫ್ ರಷ್ಯಾ ದ ಬೊಕಾರೋ ಸ್ಟೀಲ್ ಪ್ಲ್ಯಾಂಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ನೆಕ್ಸ್ಟ್ 17ನೇ ಪ್ರಶ್ನೆ. ಆರ್ಟಿಕಲ್ ಡ್ಯಾಶ್ ಟು ಡ್ಯಾಶ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡೆಡ್ ಫಂಡಮೆಂಟಲ್ ರೈಟ್ಸ್. ಭಾರತ ಸಂವಿಧಾನದ ವಿಧಿ ಡ್ಯಾಶ್ರಿಂದ ಡ್ಯಾಶ್ವರೆಗೆ ಮೂಲಭೂತ ಹಕ್ಕಿನ ಬಗೆಗೆ ವಿವರಿಸಲಾಗಿದೆ. ಸೊ ಇದಾಗಲೇ ನಾವು ನೋಡಿದ್ವಿ, ಭಾರತ ಸಂವಿಧಾನದ 3ನೆಯ ಭಾಗದ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಅಂದರೆ ಅದು 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ, 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಈ ಮೂಲಭೂತ ಹಕ್ಕಿನ ಬಗ್ಗೆ ವಿವರಿಸಲಾಗಿದೆ. ನಮಗಿದಾಗಲೇ ಗೊತ್ತು, ಭಾರತದ ಸಂವಿಧಾನದಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಮೊದಲು ಒಟ್ಟೆಷ್ಟಿತ್ತು? 7 ಮೂಲಭೂತ ಹಕ್ಕುಗಳಿದ್ವು. ಅದರಲ್ಲಿ ಆಸ್ತಿಯ ಹಕ್ಕನ್ನು ಈಗ ತೆಗೆದುಹಾಕಲಾಗಿದೆ. ಸೊ ಒಟ್ಟು 6 ಮೂಲಭೂತ ಹಕ್ಕುಗಳಿವೆ. ಆ 6 ಮೂಲಭೂತ ಹಕ್ಕುಗಳು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ವಿವರಿಸಲಾಗಿದೆಪ್ಪ ಅಂದರೆ 12ನೇ ವಿಧಿಯಿಂದ 35ನೇ ವಿಧಿ. ಫ್ರಮ್ 12 to 35 ಆರ್ಟಿಕಲ್ ಫ್ರಮ್ 12 to ಆರ್ಟಿಕಲ್ 35 ಎಕ್ಸ್ಪ್ಲೈನ್ಡ್ ಅಬೌಟ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಇಂಡಿಯನ್ ಸಿಟಿಸನ್ಸ್. ಭಾರತೀಯ ಪ್ರಜೆಗಳ ಮೂಲಭೂತ ಹಕ್ಕುಗಳ ಬಗ್ಗೆ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ನೆಕ್ಸ್ಟ್ 18th ಕ್ವಶನ್. At present,
At present, dash countries have become members of UNO. ಪ್ರಸ್ತುತ ವಿಶ್ವಸಂಸ್ಥೆಯು ಡ್ಯಾಶ್ ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅಂಥೇಳಿ. ಸೊ ನಮಗಿದಾಗಲೇ ಗೊತ್ತು, ವಿಶ್ವಸಂಸ್ಥೆ 1945ರಲ್ಲಿ ಸ್ಥಾಪಿಸಲ್ಪಡ್ತು ಅಲ್ವಾ. ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಕೇವಲ 51 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿದ್ದವು. When it was started, on that time only 51 members nation, but now there are 193 members nations in the UNO. ಪ್ರಸ್ತುತ ಈಗ ವಿಶ್ವಸಂಸ್ಥೆಯಲ್ಲಿ ಇರುವ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಅದು 193. ಹಾಗಾದರೆ 18ನೇ ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ 1, 193. 193 ಸದಸ್ಯ ರಾಷ್ಟ್ರಗಳನ್ನು ವಿಶ್ವಸಂಸ್ಥೆಯಲ್ಲಿ ನಾವೀಗ ಗಮನಿಸ್ಬೋದು. ನೆಕ್ಸ್ಟ್ 19ನೇ ಪ್ರಶ್ನೆ. ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎನ್ಶೂರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್? ಸಂವಿಧಾನದ ಯಾವ ವಿಧಿಯು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವ ಬಗ್ಗೆ ಉಲ್ಲೇಖಿಸಿದೆ? ಸೊ ಮೊದಲು ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂಲಭೂತ ಹಕ್ಕಾಗಿರಲಿಲ್ಲ. ಸೊ ಈಗ ಮೂಲಭೂತ ಹಕ್ಕಾಗಿ ಅದನ್ನು ಗುರುತಿಸಲಾಗಿದೆ. ಹಾಗಾಗಿ ಈ 19ನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಅದು ಆಪ್ಷನ್ 3, 21A. ಆರ್ಟಿಕಲ್ 21A, which is explaining about the free and compulsory education to all children. ಸೊ ಅದರಲ್ಲಿ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಉಲ್ಲೇಖವನ್ನು ಮಾಡಲಾಗಿದೆ. ಅದು ಕಂಪಲ್ಸರಿ ಆಗಿದೆ. ಮೂಲಭೂತ ಹಕ್ಕಿನಲ್ಲಿ ಇದೆ ಅಂದರೆ ಅದು ಕಾನೂನಿನ ಅಡಿಯಲ್ಲಿ ಕಂಪಲ್ಸರಿ ಆಗಿಬಿಡುತ್ತೆ. ಪ್ರತಿಯೊಬ್ಬ ತಂದೆ ತಾಯಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂಥದ್ದು ಅಥವಾ ಶಿಕ್ಷಣ ಕೇಂದ್ರಗಳು ಉಚಿತ ಮತ್ತು ಕಡ್ಡಾಯದ ಶಿಕ್ಷಣವನ್ನು ನೀಡುವಂಥದ್ದು ಕಂಪಲ್ಸರಿ. ಯಾವ ವಿಧಿಯ ಪ್ರಕಾರ? 21A ವಿಧಿಯ ಪ್ರಕಾರ. ಹಾಗಾದರೆ 19ನೇ ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ 3, 21A. ನೆಕ್ಸ್ಟ್ 20ನೇ ಪ್ರಶ್ನೆ. ಹೂ ಸೆಡ್ ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಡ್ ವರ್ಕರ್ಸ್? ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತೇಳಿ. ಸೊ ಈ ಹೇಳಿಕೆಯನ್ನು ನೀಡಿದವರು ಯಾರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಶ್ರಮ ವಿಭಜನೆ, ಶ್ರಮ ಅಂತೇಳಿ ಬಂದ ಕೂಡಲೇ ಅಲ್ಲಿ ನಾವು ಡೈರೆಕ್ಟಾಗಿ ಹೋಗಬೇಕಾಗಿದ್ದೆ ಕಾರ್ಲ್ ಮಾರ್ಕ್ಸ್ನ ಬಗ್ಗೆ ಅಲ್ವಾ. ಸೊ ಕಾರ್ಲ್ ಮಾರ್ಕ್ಸ್ ಸೆಡ್ ದಿಸ್: ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಡ್ ವರ್ಕರ್ಸ್. ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸ್ತದೆ ಅಂತೇಳಿ ಹೇಳಿದವರು ಯಾರಪ್ಪ ಅಂದರೆ ಅದು ಕಾರ್ಲ್ ಮಾರ್ಕ್ಸ್. ಹಾಗಾದರೆ 20ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2, ಕಾರ್ಲ್ ಮಾರ್ಕ್ಸ್. ನೆಕ್ಸ್ಟ್ 21ನೇ ಪ್ರಶ್ನೆ. ಹೂ ಸ್ಟೇಟೆಡ್ ದಟ್ ಟ್ರೂತ್ ಈಸ್ ಗಾಡ್? ಸತ್ಯವೇ ದೇವರು ಎಂಬ ಹೇಳಿಕೆ ನೀಡಿದವರು ಯಾರು ಅಂತೇಳಿ. ಸೊ ಈ ಹೇಳಿಕೆಯನ್ನು ನೀಡಿದವರು ಅಂಬೇಡ್ಕರ್ ಅವರು. ಆಪ್ಷನ್ 2 is the answer. ಅಂಬೇಡ್ಕರ್ ಸ್ಟೇಟೆಡ್ ದಟ್ ಟ್ರೂತ್ ಈಸ್ ಗಾಡ್. ಸತ್ಯವೇ ದೇವರು ಅನ್ನುವಂಥ ಹೇಳಿಕೆಯನ್ನು ನೀಡಿದವರು ಯಾರು? ಅಂಬೇಡ್ಕರ್ ಆಗಿದ್ದರು. ಸೊ ಹಾಗಾಗಿ 21ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2, ಅಂಬೇಡ್ಕರ್. ನೆಕ್ಸ್ಟ್ 22ನೇ ಪ್ರಶ್ನೆ. ದ ಲಾ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಕ್ರೈಮ್ಸ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್? ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆಗಾಗಿ ಕಾನೂನು ಜಾರಿಗೆ ಬಂದ ವರ್ಷ ಯಾವ ವರ್ಷದಲ್ಲಿ ಈ ಕಾನೂನು ಜಾರಿಗೆ ಬಂತು ಅಂತೇಳಿ. ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಕಾನೂನನ್ನು ಜಾರಿಗೆ ತರಲಾಗುತ್ತೆ. ಸೊ ಹಾಗಾದರೆ ಆ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗಪ್ಪ ಅಂದರೆ ಆಪ್ಷನ್ 3, 2012. 2012ರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ. ಇನ್ 2012 ದ ಲಾ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಕ್ರೈಮ್ಸ್ ವಾಸ್ ಇಂಪ್ಲಿಮೆಂಟೆಡ್. ಹಾಗಾದರೆ 22ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ 2012, ಆಪ್ಷನ್ 3. ನೆಕ್ಸ್ಟ್ 23ನೇ ಪ್ರಶ್ನೆ. ದ ಈಸ್ಟರ್ನ್ ಘಾಟ್ಸ್ ಮೀಟ್ ದ ವೆಸ್ಟರ್ನ್ ಘಾಟ್ಸ್ ಇನ್ ದ ಹಿಲ್ಸ್? ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಬೆಟ್ಟಗಳಲ್ಲಿ ಸಂಧಿಸುತ್ತದೆ. ಯಾವ ಬೆಟ್ಟದಲ್ಲಿ ಅದು ಸಂಧಿಸುತ್ತೆ? ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಯಾವ ಬೆಟ್ಟದಲ್ಲಿ ಸಂಧಿಸುತ್ತೆ ಅನ್ನುವಂಥದ್ದು ಉತ್ತರ. ದ ಈಸ್ಟರ್ನ್ ಘಾಟ್ ಮೀಟ್ಸ್ ದ ವೆಸ್ಟರ್ನ್ ಘಾಟ್
ಇನ್ ನೀಲಗಿರಿ ಹಿಲ್ಸ್. ನೀಲಗಿರಿ ಬೆಟ್ಟಗಳಲ್ಲಿ ಅವು ಸಂಧಿಸ್ತವೆ. ಸೊ ಹಾಗಾದರೆ 23ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 3 ನೀಲಗಿರಿ ಹಿಲ್ಸ್. ನೆಕ್ಸ್ಟ್ 24ನೇ ಪ್ರಶ್ನೆ. ದ ಲೋಯೆಸ್ಟ್ ರೈನ್ಫಾಲ್ ಪ್ಲೇಸ್ ಇನ್ ಇಂಡಿಯಾ ಈಸ್. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ, ಅತ್ಯಂತ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಮೌಸಿನ್ ರಾಮ್ ಅಲ್ವಾ. ಸೊ ಅತ್ಯಂತ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದಪ್ಪ ಅಂದರೆ ರಾಜಸ್ಥಾನದ ರೊಯ್ಲಿ ಅನ್ನುವಂಥದ್ದು. ಸೊ ರೊಯ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ ಆಗಿದೆ. ಸೊ ಇಲ್ಲಿ ರಾಜಸ್ಥಾನದಲ್ಲಿ ಬರುವಂತಹ ಇದು ಪ್ರದೇಶ. ಸೊ ಅಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುತ್ತೆ. ವಾರ್ಷಿಕ ಮಳೆಯ ಪ್ರಮಾಣ ಅತ್ಯಂತ ಕಡಿಮೆ ರೊಯ್ಲಿಯಲ್ಲಿ. ಹಾಗಾದರೆ 24ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1 ರೊಯ್ಲಿ. ನೆಕ್ಸ್ಟ್ 25ನೇ ಪ್ರಶ್ನೆ. ವಿಚ್ ಸಾಯಿಲ್ ಈಸ್ ನೇಮ್ಡ್ ಆಸ್ ರೆಗೂರ್ ಸಾಯಿಲ್. ಯಾವ ಮಣ್ಣನ್ನು ರೆಗೂರ್ ಮಣ್ಣು ಎಂದು ಕರೆಯುತ್ತಾರೆ? ಸೊ ಬೇರೆ ಬೇರೆ ರೀತಿಯಂಥ ಮಣ್ಣು ನೋಡು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಲ್ಯಾಟ್ರೈಟ್ ಮಣ್ಣು ಅಂತೇಳಿದೆ ಅಲ್ವಾ. ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಒಲಿವೆಲ್ ಸಾಯಿಲ್ ಮತ್ತು ಲ್ಯಾಟ್ರೈಟ್ ಸಾಯಿಲ್ ಅಂತೇಳಿ. ಸೊ ಇದರಲ್ಲಿ ಯಾವ ಮಣ್ಣನ್ನು ರೆಗೂರ್ ಮಣ್ಣು ಅಂತೇಳಿ ಕರೀತಾರೆ ಅಂಥೇಳಿ. ಸೊ ದಟ್ ಆನ್ಸರ್ ಈಸ್ ಬ್ಲ್ಯಾಕ್ ಸಾಯಿಲ್. ಕಪ್ಪು ಮಣ್ಣನ್ನು ಹಾಗೆ ಕರೆಯಲಾಗುತ್ತೆ ರೆಗೂರ್ ಮಣ್ಣು ಅಂಥೇಳಿ. ಹತ್ತಿ ಬೆಳೆಗೆ ಅತೀ ಉಪಯುಕ್ತವಾದಂತಹ ಮಣ್ಣು ಈ ಕಪ್ಪು ಮಣ್ಣು, ಅದನ್ನು ರೆಗೂರ್ ಮಣ್ಣು ಅಂಥೇಳಿನೇ ಕರೀತಾರೆ. ಸೊ ಫಾರ್ 25th ಕ್ವಶನ್ ಆಪ್ಷನ್ 2 is the answer, that is black soil. Black soil is named as Regur soil. Next 26ನೇ ಪ್ರಶ್ನೆ. The Nagarjuna Sagar Wildlife Sanctuary is in this state. ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮ ಈ ರಾಜ್ಯದಲ್ಲಿದೆ. ಭಾರತದಲ್ಲಿ ಹಲವಾರು ವನ್ಯಜೀವಿ ಧಾಮಗಳನ್ನು ನಾವು ನೋಡ್ತೀವಲ್ವಾ. ಸೊ ಅದರಲ್ಲಿ ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮ ಎಲ್ಲಿದೆ, ಯಾವ ರಾಜ್ಯದಲ್ಲಿ ಬಂದಿದೆ ಅಂದರೆ ಅದು ತೆಲಂಗಾಣ ರಾಜ್ಯದಲ್ಲಿ ಬರುವಂತಹ ಒಂದು ವೈಲ್ಡ್ ಲೈಫ್ ಸೆಂಚುರಿ. ಇಟ್ ಈಸ್ ಇನ್ ತೆಲಂಗಾಣ. ದ ನಾಗಾರ್ಜುನ ಸಾಗರ್ ವೈಲ್ಡ್ ಲೈಫ್ ಸೆಂಚುರಿ ಈಸ್ ಇನ್ ತೆಲಂಗಾಣ. ತೆಲಂಗಾಣದಲ್ಲಿರುವಂತಹ ಒಂದು ವನ್ಯಜೀವಿ ಧಾಮ. ಸೊ ಹಾಗಾದರೆ 26ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 4 ತೆಲಂಗಾಣ. ನೆಕ್ಸ್ಟ್ 27ನೇ ಪ್ರಶ್ನೆ. ದ ಕೋಸಿ ಪ್ರಾಜೆಕ್ಟ್ ಈಸ್ ಎ ಜಾಯಿಂಟ್ ವೆಂಚರ್ ಆಫ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಕೋಸಿ ಯೋಜನೆಯು ಡ್ಯಾಶ್ ಮತ್ತು ಡ್ಯಾಶ್ ರಾಷ್ಟ್ರಗಳ ನಡುವಿನ ಸಂಯುಕ್ತ ಯೋಜನೆಯಾಗಿದೆ. ಸೊ ಕೋಸಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಯೋಜನೆ ಇದು. ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಈ ಯೋಜನೆಯನ್ನು ನಿರ್ಮಾಣ ಮಾಡಲಾಗಿದೆ. ದ ಕೋಸಿ ಪ್ರಾಜೆಕ್ಟ್ ಅಂಥೇಳಿ ಕರಿತೇವೆ ಅಲ್ವಾ. ಸೊ ದ ಕೋಸಿ ಪ್ರಾಜೆಕ್ಟ್ ಇದು ಎರಡು ದೇಶಗಳ ನಡುವೆ ಅಂದರೆ ಎರಡು ದೇಶಗಳ ಉಪಯೋಗಕ್ಕಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಕೋಸಿ ಯೋಜನೆ ಅನ್ನುವಂಥದ್ದು ಎರಡು ದೇಶಗಳ ನಡುವಿನ ಸಂಯುಕ್ತ ಯೋಜನೆ ಕೂಡ ಇದು ಹೌದು. ಸೊ ಯಾವೆರಡು ದೇಶಗಳ ನಡುವಿನ ಸಂಯುಕ್ತ ಯೋಜನೆಯಪ್ಪ ಅಂದರೆ ಅದು ಭಾರತ ಮತ್ತು ನೇಪಾಳ ದೇಶಗಳ ನಡುವಿನ ಸಂಯುಕ್ತ ಯೋಜನೆ. ಇಂಡಿಯಾ ಆ್ಯಂಡ್ ನೇಪಾಲ್. ದ ಕೋಸಿ ಪ್ರಾಜೆಕ್ಟ್ ಈಸ್ ಎ ಜಾಯಿಂಟ್ ವೆಂಚರ್ ಆಫ್ ಇಂಡಿಯಾ ಆ್ಯಂಡ್ ನೇಪಾಲ್. ಕೋಸಿ ಯೋಜನೆಯು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವಿನ ಸಂಯುಕ್ತ ಯೋಜನೆಯಾಗಿದೆ. ಸೊ ಹಾಗಾದರೆ 27ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 4 ಇಂಡಿಯಾ ಆ್ಯಂಡ್ ನೇಪಾಲ್. ಇನ್ನು 28ನೇ ಪ್ರಶ್ನೆ. ದ ಕ್ರಾಪ್ ಗ್ರೋನ್ ಡ್ಯೂರಿಂಗ್ ದ ರೈನಿ ಸೀಸನ್ ಕಾಲ್ಡ್. ಮಳೆಗಾಲದಲ್ಲಿ ಬೆಳೆಯುವ ಬೆಳೆಯನ್ನು ಹೀಗೆನ್ನುತ್ತಾರೆ ಅಂತೇಳಿ. ಸೊ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಯನ್ನು ಏನಂತೇಳಿ ಕರೀತಾರೆ ಅಂದರೆ ಅದಕ್ಕೆ ಉತ್ತರ ಆಪ್ಷನ್ 1 ಖಾರಿಫ್ ಕ್ರಾಪ್ ಅಂಥೇಳಿ ಅಲ್ವಾ. ಮುಂಗಾರು ಬೆಳೆ ಅಂಥೇಳಿ ಕರಿತೇವೆ ಹೌದಾನೆ. ಸೊ ಹಿಂಗಾರು ಮಳೆಯ ಕಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ರಾಬಿ ಕ್ರಾಪ್ಸ್ ಅಂಥೇಳಿ ಕರೀತಾರೆ ಅಲ್ವಾ. ಸೊ ಎರಡು ಈ ಮುಂಗಾರು ಮತ್ತು ಹಿಂಗಾರಿನ ಮಧ್ಯದಲ್ಲಿ ಬೆಳೆಯುವಂಥದ್ದನ್ನು ಜೇಡ್ ಬೆಳೆಗಳು ಅಂಥೇಳಿ ಅದನ್ನು ಕರೆಯಲಾಗ್ತದೆ. ಸೊ ಇಲ್ಲಿ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಯನ್ನು ಕೇಳಿದ್ದಾರೆ. ಸೊ ಅದ್ಯಾವುದು ಮುಂಗಾರು ಬೆಳೆ ಅಂತೇಳಿ. ಮುಂಗಾರು ಮಳೆಯ ಕಾಲ ಅಂದ್ರೆ ಮಳೆಗಾಲ ಅಲ್ವಾ. ಸೊ ಹಾಗಾಗಿ ಮುಂಗಾರು ಬೆಳೆ ಅಂತ ಕನ್ನಡದವರು ಈಸಿಯಾಗಿ ಬರಿಬೋದು. ದಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಖಾರಿಫ್ ಕ್ರಾಪ್ಸ್ ಅಂಥೇಳಿ ಅದನ್ನು ಕರೀತಾರೆ. ದ ಕ್ರಾಪ್ಸ್ ಗ್ರೋನ್ ಡ್ಯೂರಿಂಗ್ ದ ರೈನಿ ಸೀಸನ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ಹಾಗಾದರೆ 28ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1 ಖಾರಿಫ್ ಕ್ರಾಪ್ಸ್. ನೆಕ್ಸ್ಟ್ 29ನೇ ಪ್ರಶ್ನೆ. ವಿಚ್ ಪೋರ್ಟ್ ಹ್ಯಾಸ್ ಆ್ಯನ್ ಆರ್ಟಿಫಿಷಿಯಲ್ ಹಾರ್ಬರ್. ಕೃತಕ ರೇವು ಉಳ್ಳ ಬಂದರು ಯಾವುದು ಅಂಥೇಳಿ. ಕೃತಕ ರೇವು ಉಳ್ಳಂತಹ ಬಂದರು ಯಾವುದಪ್ಪ ಅಂದರೆ ಅದು ಆಪ್ಷನ್ 2
ಚೆನ್ನೈ ಪೋರ್ಟ್. ಚೆನ್ನೈ ಬಂದರು ಈ ಕೃತಕ ರೇವನ್ನು ಉಳ್ಳಂತಹ ಒಂದು ಬಂದರು ಅಂಥೇಳಿ ಅದನ್ನು ಕರಿತೇವೆ. ನೈಸರ್ಗಿಕವಾದಂತಹ ಬಂದರು ಅಂಥೇಳಿ ಅದನ್ನು ಕರೆಯಲಾಗ್ತದೆ, ಚೆನ್ನೈ ಬಂದರನ್ನು. ಸೊ ಹಾಗಾದರೆ 29ನೇ ಪ್ರಶ್ನೆಗೆ ಉತ್ತರ ಚೆನ್ನೈ ಬಂದರು. ನೆಕ್ಸ್ಟ್ 30ನೇ ಪ್ರಶ್ನೆ. ದ ಗೋಲ್ಡನ್ ಕ್ವಾಡ್ರಿಲೇಟರಲ್ ಆ್ಯಂಡ್ ಸೂಪರ್ ಹೈವೇಸ್ ಪ್ಲ್ಯಾನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿ ಯೋಜನೆ ಆರಂಭವಾದದ್ದು. ದ ಗೋಲ್ಡನ್ ಕ್ವಾಡ್ರಿಲೇಟರ್ ಆ್ಯಂಡ್ ಸೂಪರ್ ಹೈವೇ ಪ್ಲ್ಯಾನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್, ಯಾವ ವರ್ಷದಲ್ಲಿ ಅದು ಇಂಟ್ರೊಡ್ಯೂಸ್ ಆಗುತ್ತಪ್ಪ ಅಂದರೆ ಆಪ್ಷನ್ 1 ಇಸ್ ದ ಆನ್ಸರ್, ಇನ್ 1999. 1999ರಲ್ಲಿ ಈ ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಅಂದರೆ 6 ರಿಂದ 7 ಮಾರ್ಗಗಳನ್ನು ಒಳಗೊಂಡಂತಹ ಒಂದು ಹೆದ್ದಾರಿ ಯೋಜನೆ ಅಲ್ವಾ ಅದು. ಸೊ ಅಂತಹ ಯೋಜನೆ 1999ರಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾದರೆ 30ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1. ನೆಕ್ಸ್ಟ್ 31ನೇ ಪ್ರಶ್ನೆ. The first railway line was led between dash and dash cities of India. It's very important. ಭಾರತದಲ್ಲಿ ಪ್ರಥಮ ರೈಲ್ವೆ ಮಾರ್ಗವನ್ನು ಡ್ಯಾಶ್ ಮತ್ತು ಡ್ಯಾಶ್ ನಗರಗಳ ಮಧ್ಯೆ ಹಾಕಿಸಲಾಯಿತು ಅಂಥೇಳಿ. ಡಾಲ್ ಹೌಸಿ ಅನ್ನುವಂತಹ ಗವರ್ನರ್ ಜನರಲ್ರ ಆಳ್ವಿಕೆಯ ಕಾಲದಲ್ಲಿ 1853ರಲ್ಲಿ ಮೊದಲ ಬಾರಿಗೆ ಭಾರತದ 2 ಪ್ರದೇಶಗಳ ನಡುವೆ ಇಂತಹ ರೈಲ್ವೆ ಮಾರ್ಗವನ್ನು ಹಾಕಿಸಲಾಗುತ್ತೆ. ಸೊ ಅದೇ ಯಾವುದಪ್ಪ ಅಂದರೆ ಆಪ್ಷನ್ 3, ಬಾಂಬೆ ಟು ಥಾಣೆ. ಥಾಣಾ ಅಂತೇಳಿ ಕೂಡ ಕರೀತಾರೆ. ಬಾಂಬೆ ಮತ್ತು ಥಾಣೆ ಅಥವಾ ಥಾಣಾದ ನಡುವೆ ಈ ರೈಲ್ವೆ ಮಾರ್ಗವನ್ನು ಹಾಕಿಸಲಾಗುತ್ತೆ. 1853ರಲ್ಲಿ ಮೊದಲ ಬಾರಿಗೆ ಆ ರೈಲ್ವೆ ಹಳಿಗಳನ್ನು ಹಾಕಿಸಲಾಗುತ್ತೆ. ಹಾಗಾದರೆ 31ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಯಾವುದು 3, ಬಾಂಬೆ ಟು ಥಾಣಾ. ಬಾಂಬೆ ಮತ್ತು ಥಾಣಾದ ನಡುವೆ ಈ ರೈಲ್ವೆ ಮಾರ್ಗವನ್ನು ಹಾಕಿಸಲಾಗುತ್ತೆ. ನೆಕ್ಸ್ಟ್ 32ನೇ ಪ್ರಶ್ನೆ. In India, the first modern paper mill was set up in this year. ಭಾರತದಲ್ಲಿ ಮೊದಲ ಆಧುನಿಕ ಕಾಗದ ಕೈಗಾರಿಕೆಯು ಸ್ಥಾಪನೆಯಾದದ್ದು ಈ ವರ್ಷದಲ್ಲಿ. ಯಾವ ವರ್ಷದಲ್ಲಿ ಅಂದರೆ ಇನ್ 1932. ಆಪ್ಷನ್ 4 ಇಸ್ ದ ಆನ್ಸರ್ ಫಾರ್ ದ್ಯಾಟ್. ಇನ್ 1932, 1932ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಆಧುನಿಕ ಕಾಗದ ಕೈಗಾರಿಕೆ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ. ಸೊ ಹಾಗಾದರೆ 32ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 4. ನೆಕ್ಸ್ಟ್ 33ನೇ ಪ್ರಶ್ನೆ. ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಅಟ್ಮಾಸ್ಫಿಯರಿಕ್ ಡಿಸಾಸ್ಟರ್ ಈಸ್, ಅತ್ಯಂತ ವಿನಾಶಕಾರಿ ವಾಯುಗೋಳಿಯ ವಿಪತ್ತು ಎಂದರೆ. ವಾಯುಗೋಳಿಯ ವಿಪತ್ತುಗಳು ಸಾಕಷ್ಟಿವೆ ಅಲ್ವಾ. ದೇರ್ ಆರ್ ಮೆನಿ ಡಿಸ್ಟ್ರಕ್ಟಿವ್ ಅಟ್ಮಾಸ್ಫಿಯರಿಕ್ ಡಿಸಾಸ್ಟರ್ಸ್ ಅಲ್ವಾ. ಸೊ ಯಾವ್ಯಾವು? ಅದು ಸೈಕ್ಲೋನ್ ಇದೆ, ಭೂಕುಸಿತ ಇದೆ, ಕಡಲ ಕೊರತೆ ಇದೆ, ಭೂಕಂಪ ಇದೆ ಅಲ್ವಾ. ಸೊ ಇವೆಲ್ಲವೂ ಕೂಡ ಏನು ಈ ವಾಯುಗೋಳಿಯ ವಿಪತ್ತುಗಳು ಅಂಥೇಳಿ ಅವುಗಳನ್ನು ಕರೆಯಲಾಗ್ತದೆ. ಇನ್ ದಟ್ ಅತ್ಯಂತ ವಿನಾಶಕಾರಿ ವಾಯುಗೋಳಿ ವಿಪತ್ತು ಯಾವುದು? ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಅಟ್ಮಾಸ್ಫಿಯರಿಕ್ ಡಿಸಾಸ್ಟರ್ ಯಾವುದಪ್ಪ ಅಂದರೆ ದಟ್ ಈಸ್ ಸೈಕ್ಲೋನ್ ಅಲ್ವಾ. ಪ್ರತಿ ವರ್ಷ ಈ ಸೈಕ್ಲೋನ್ನ ಕಾರಣದಿಂದಾಗಿ ಹಲವಾರು ಜನ ಸಮಸ್ಯೆಯನ್ನು ಎದುರಿಸೋದನ್ನು ನಾವು ಗಮನಿಸ್ತೇವೆ. ಸೊ ಸೈಕ್ಲೋನ್ ಈಸ್ ಕನ್ಸಿಡರ್ ಆಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಟ್ರಕ್ಟಿವ್ ಅಟ್ಮಾಸ್ಫಿಯರಿಕ್ ಡಿಸಾಸ್ಟರ್. ಅತ್ಯಂತ ವಿನಾಶಕಾರಿ ವಾಯುಗೋಳಿ ವಿಪತ್ತು ಅಂಥೇಳಿ ಸೈಕ್ಲೋನ್ನ ಕರೆಯಲಾಗ್ತದೆ. 33ಕ್ಕೆ ಉತ್ತರ ಆಪ್ಷನ್ 1. ನೆಕ್ಸ್ಟ್ 34ನೆಯ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮಿಗೆ ಬಂದೇ ಬರುತ್ತೆ ಅಂತೇಳಿ ನನ್ನ ಭಾವನೆ. ನ್ಯಾಷನಲ್ ಇನ್ಕಮ್ ಮೀನ್ಸ್, ರಾಷ್ಟ್ರೀಯ ಆದಾಯ ಎಂದರೆ ಏನು? ರಾಷ್ಟ್ರೀಯ ಆದಾಯ ಎಂದರೆ ಏನು ಅಂದರೆ ಫಾರ್ 34th ಕ್ವಶನ್ ಆಪ್ಷನ್ ಎ ಇಸ್ ದ ಆನ್ಸರ್, ಆರ್ ಆಪ್ಷನ್ 1 ಇಸ್ ದ ಆನ್ಸರ್. ಮೊದಲನೇ ಕ್ರಮ ಸಂಖ್ಯೆನೇ ಅದಕ್ಕೆ ಉತ್ತರ ಆಗುತ್ತೆ. ಯಾವುದು? ದ ಟೋಟಲ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ಎ ಕಂಟ್ರಿ ಡ್ಯೂರಿಂಗ್ 1 ಇಯರ್. ಒಂದು ದೇಶದಲ್ಲಿನ ಒಂದು ವರ್ಷದಲ್ಲಿ ಉತ್ಪತ್ತಿಯಾಗುವ ಒಟ್ಟು ಸರಕು ಮತ್ತು ಸೇವೆಗಳ ಮೊತ್ತ ಅಲ್ವಾ. ಸೊ ಅದನ್ನೇ ಏನಂತೇಳಿ ಕರೀತಾರೆ? ನ್ಯಾಷನಲ್ ಇನ್ಕಮ್. ಬರೀ ಸರಕು ಅಲ್ಲ, ಅಲ್ಲಿ ನಾವು ಆಪ್ಷನ್ 3ಯಲ್ಲಿ ಕೊಟ್ಟಿದ್ದಾನೆ, ಬರೀ ಸರಕುಗಳನ್ನು ಮಾತ್ರ ಕೊಟ್ಟಿದ್ದಾನೆ. ಬರೀ ಸರಕನ್ನು ಮಾತ್ರ ರಾಷ್ಟ್ರೀಯ ಆದಾಯ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಅಲ್ಲಿ ಯಾವುದೋ ಸರಕು ಮತ್ತು ಸೇವೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಆಲ್ಸೋ
ಅಕೌಂಟಿಂಗ್ ಫಾರ್ ನ್ಯಾಷನಲ್ ಇನ್ಕಮ್. ಓಕೆನಾ. ಸೊ ರಾಷ್ಟ್ರೀಯ ಆದಾಯ ಅಂದರೆ ಏನಪ್ಪ ಅಂದರೆ ಒಂದು ದೇಶದಲ್ಲಿನ ಒಂದು ವರ್ಷದಲ್ಲಿ ಉತ್ಪತ್ತಿಯಾಗುವ ಒಟ್ಟು ಸರಕು ಮತ್ತು ಸೇವೆಗಳ ಮೊತ್ತ. ದ ಟೋಟಲ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ಎ ಕಂಟ್ರಿ ಡ್ಯೂರಿಂಗ್ 1 year ಈಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. ಹಾಗಾದರೆ 34ನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 1. 35ನೇ ಪ್ರಶ್ನೆ. ವುಮೆನ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಈಸ್. 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು ಅಂದರೆ ಆಪ್ಷನ್ 3 is the answer. 65.46%, 65.46% ಅಷ್ಟು ಈ ಸಾಕ್ಷರತೆ ಮಹಿಳೆಯರಲ್ಲಿ ನಾವು ಕಾಣ್ಬೋದು. ಅಕಾರ್ಡಿಂಗ್ ಟು ವಿಚ್ ಸೆನ್ಸಸ್? ಅಕಾರ್ಡಿಂಗ್ ಟು ದ ಲಾಸ್ಟ್ ಸೆನ್ಸಸ್, ದಟ್ ಈಸ್ 2011 ಅಲ್ವಾ. 2011ನಲ್ಲೇ ನಡೆದಂಥದ್ದು ಕೊನೆಯ ಸೆನ್ಸಸ್ಸು. ಸೊ ಈ ವರ್ಷ ನಡಿಬೇಕು ಆ್ಯಕ್ಚುಲಿ, ಯಾವಾಗ ನಡೆಯುತ್ತೋ ಗೊತ್ತಿಲ್ಲ. ಈ ಪ್ಯಾಂಡಮಿಕ್ ಸಿಚುವೇಶನ್ನ ಕಾರಣದಿಂದಾಗಿ ಅದು ಮುಂದೆ ಹೋಗಿದೆ. ಎನಿಹೌ 2011ರ ಸೆನ್ಸಸ್ನ ಪ್ರಕಾರ ಭಾರತದಲ್ಲಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಎಷ್ಟಪ್ಪ ಅಂದರೆ 65.46%, 65.46. 35ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 3. ನೆಕ್ಸ್ಟ್ 36ನೇ ಪ್ರಶ್ನೆ. ಟೋಟಲ್ ತಾಲೂಕ್ ಪಂಚಾಯತ್ ಇನ್ ಕರ್ನಾಟಕದಲ್ಲಿನ ಒಟ್ಟು ತಾಲೂಕು ಪಂಚಾಯಿತಿಗಳ ಸಂಖ್ಯೆ. ಸೊ ಕರ್ನಾಟಕದಲ್ಲಿ ಎಷ್ಟು ತಾಲೂಕು ಪಂಚಾಯಿತಿಗಳು ಇವೆ ಅಂಥೇಳಿ. ಸೊ ಕರ್ನಾಟಕದಲ್ಲಿರುವ ಒಟ್ಟು ಪಂಚಾಯಿತಿಗಳ ಸಂಖ್ಯೆ, ತಾಲೂಕು ಪಂಚಾಯಿತಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 176. ಆಪ್ಷನ್ 1 ಈಸ್ ದ ಆನ್ಸರ್. ಇನ್ ಕರ್ನಾಟಕ ದೇರ್ ಆರ್ 176 ತಾಲೂಕ್ ಪಂಚಾಯತ್ಸ್. ಹಾಗಾದರೆ 36ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 1, 176. ನೆಕ್ಸ್ಟ್ 37ನೇ ಪ್ರಶ್ನೆ. ದ ಟೈಪ್ ಆಫ್ ಅಕೌಂಟ್ ವೇರ್ ಎನಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಮೇಡ್ ಇನ್ ಎ ಡೇ ವಿತ್ ಬ್ಯಾಂಕ್ ಈಸ್. ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವ ಖಾತೆ? ಎಷ್ಟು ಸತಿ ಬೇಕಾದ್ರೂ ತಗೊಳ್ಬೋದು, ಎಷ್ಟು ಸತಿ ಬೇಕಾದರೂ ಹಣವನ್ನು ಜಮಾ ಮಾಡ್ಬೋದು ಅಲ್ವಾ. ಸೊ ಯಾವ ಖಾತೆಯಲ್ಲಿ ಅಂತಹ ಅವಕಾಶ ಇದೆಯಪ್ಪ ಅಂದರೆ ಇಟ್ಸ್ ಓನ್ಲಿ ಒನ್ ಅಕೌಂಟ್, ದಟ್ ಈಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಓಕೆನಾ. ಉಳಿತಾಯ ಖಾತೆಯಲ್ಲಿ ಮಾತ್ರ ಆ ಅವಕಾಶ ಇರುತ್ತೆ. ಸೊ ಹಾಗಾಗಿ 37ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 3, ಸೇವಿಂಗ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟು 38ನೆಯ ಪ್ರಶ್ನೆ. The term bank is derived from dash word banco. ಬ್ಯಾಂಕ್ ಎಂಬ ಪದವು ಡ್ಯಾಶ್ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ ಅಂತೇಳಿ. ಸೊ 38ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1, ಇಟಾಲಿಯನ್ ವರ್ಡ್. ಓಕೆನಾ. ಇಟ್ ಈಸ್ ಒನ್ ಆಫ್ ದ ಬ್ಯಾಂಕೋ, ಇಟ್ ಈಸ್ ಒನ್ ಆಫ್ ದ ಇಟಾಲಿಯನ್ ವರ್ಡ್. ಸೊ ದ ಟರ್ಮ್ ಬ್ಯಾಂಕ್ ಈಸ್ ಡಿರೈವ್ಡ್ ಫ್ರಮ್ ಇಟಾಲಿಯನ್ ವರ್ಡ್ ಬ್ಯಾಂಕೋ. ಬ್ಯಾಂಕ್ ಎಂಬ ಪದವು ಇಟಲಿ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ. ಸೊ ಹಾಗಾದರೆ 38ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 1. ನೆಕ್ಸ್ಟ್ 39ನೇ ಪ್ರಶ್ನೆ. ಅವೇರ್, AWARE, ಅವೇರ್ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್. ಅವೇರ್ ಚಳುವಳಿ ಆರಂಭಿಸಿದ್ದು ಈ ವರ್ಷದಲ್ಲಿ. ಯಾವ ವರ್ಷದಲ್ಲಿ ಅಂದರೆ ದಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1965 ಅಲ್ವಾ. 1965ರಲ್ಲಿ ಮುಂಬೈನ ಕೆಲವು ಮಹಿಳೆಯರು ಈ ಚಳುವಳಿಯನ್ನು ಆರಂಭಿಸ್ತಾರೆ. ಅದನ್ನೇ ಏನಂತ ಹೇಳಿ ಕರೀತಾರೆ? ಅವೇರ್ ಮೂಮೆಂಟ್ ಅಂತೇಳಿ ಸ್ಟಾರ್ಟ್ ಅಲ್ವಾ. ಸೊ ಅವೇರ್ ಮೂಮೆಂಟ್ ವಿಚ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1965. 1965ರಲ್ಲಿ ಈ ಅವೇರ್ ಅನ್ನುವಂತಹ ಚಳುವಳಿ ಆರಂಭಿಸಲಾಗುತ್ತೆ. ಹಾಗಾದರೆ 39ನೇ ಪ್ರಶ್ನೆಗೆ ಉತ್ತರ ಅದು ಆಪ್ಷನ್ 2, 1965. ಈ 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. ಇನ್ ದ ಕಾಸ್ ಆಫ್ ಕಾಂಪನ್ಸೇಷನ್ exceeding 20 lakh, the complaint has to be submitted to the
ಪರಿಹಾರ ಮೊತ್ತವು 20 ಲಕ್ಷ ರೂಪಾಯಿಯನ್ನು ಮೀರಿದ್ದರೆ 20 ಲಕ್ಷ ರೂಪಾಯಿಯನ್ನು ಮೀರಿದ್ದರೆ ಅದಕ್ಕಿಂತ ಕಡಿಮೆ ಅಲ್ಲ ಮೀರಿದ್ದರೆ ದೂರನ್ನು ಡ್ಯಾಶ್ ಆಯೋಗಕ್ಕೆ ಸಲ್ಲಿಸಬೇಕು ಅಂತೇಳಿ ಅಲ್ವಾ. ಸೊ ಇಲ್ಲಿ ಕನ್ಸ್ಯೂಮರ್ನ ಸೇವ್ ಮಾಡುವಂತಹ ಉದ್ದೇಶಕ್ಕೋಸ್ಕರ ಕನ್ಸ್ಯೂಮರ್ ಕೋರ್ಟ್ಗಳು ಇವೆ ಅಲ್ವಾ, ಅದು ಡಿಸ್ಟಿಕ್ಕು, ಸ್ಟೇಟು ಮತ್ತು ನ್ಯಾಷನಲ್ ಲೆವೆಲ್ಗಳಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಇದು 20 ಲಕ್ಷಕ್ಕೂ ಮೀರಿದಂತಹ ಪರಿಹಾರಕ್ಕಾಗಿ ಏನಾದರೂ ಒಂದು ಕೋರ್ಟ್ನಲ್ಲಿ ಅಪೀಲ್ ಮಾಡೋದಕ್ಕೆ ಹೋಗೋದಾದರೆ ಸೊ ಎಲ್ಲಿಗೆ ಅದು ಹೋಗಬೇಕು ಅಂದರೆ ಆಪ್ಷನ್ 2 ಇಸ್ ದ ಆನ್ಸರ್, ದಟ್ ಈಸ್ ಸ್ಟೇಟ್ ಕಮಿಷನ್, ರಾಜ್ಯ ಆಯೋಗಕ್ಕೆ ಸಲ್ಲಿಸಬೇಕಾಗತ್ತೆ. ಓಕೆನಾ. ಸೊ 20 ಲಕ್ಷಕ್ಕಿಂತ ಕಡಿಮೆ ಆಗಿದ್ದರೆ ಅದು ಜಿಲ್ಲಾ ವೇದಿಕೆಗೆ ಅದು ಕೊಡೋಕ್ಕಾಗುತ್ತೆ. ಅದು 5 ಕೋಟಿಗಿಂತ ಹೆಚ್ಚಿದ್ದರೆ ಅದು ರಾಷ್ಟ್ರೀಯ ಆಯೋಗಕ್ಕೆ, ನ್ಯಾಷನಲ್ ಕಮಿಷನ್ಗೆ ಹೋಗುತ್ತೆ. ಸೊ ಹಾಗಾಗಿ 20 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಅದು ಎಲ್ಲಿಗೆ ಬರಬೇಕಾಗತ್ತೆ, ರಾಜ್ಯ ಆಯೋಗಕ್ಕೆ ಬರಬೇಕಾಗತ್ತೆ ಅಲ್ವಾ. ಸೊ ಹಾಗಾದರೆ 40ನೇ ಪ್ರಶ್ನೆಗೆ ಉತ್ತರ ಯಾವುದು, ಆಪ್ಷನ್ 2 ಸ್ಟೇಟ್ ಕಮಿಷನ್. 40ನೇ ಪ್ರಶ್ನೆಗೆ ಉತ್ತರ ರಾಜ್ಯ ಆಯೋಗ, ಆಪ್ಷನ್ 2 ಆದಂತಹ ರಾಜ್ಯ ಆಯೋಗಕ್ಕೆ ಅಲ್ಲಿ ಸಲ್ಲಿಸಬೇಕಾಗುತ್ತೆ. ಇದಿಷ್ಟು 4ನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳು. ಅತಿ ಮುಖ್ಯವಾದಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ಕೇಳಲಾಗಿದೆ. ಎಕ್ಸಾಮ್ನ ದೃಷ್ಟಿಯಿಂದ ಅತೀ ಮುಖ್ಯವಾದಂತಹ ಪ್ರಶ್ನೆಗಳು ಇವಾಗಿದ್ದಾವೆ. ಸೊ ಹಾಗಾಗಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಇದಿಷ್ಟರಲ್ಲೇ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ರೈಸ್ ಆಗೇ ಆಗುತ್ತೆ. ತುಂಬ ಸುಲಭವಾದಂತಹ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ. ಸೊ ಹಾಗಾಗಿ ಅದರ ಕಡೆ ಹೆಚ್ಚು ಗಮನವನ್ನು ಕೊಡಿ ಅಂಥೇಳಿ ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಮುಂದಿನ ಎಕ್ಸಾಮ್ಗೆ ನಿಮಗೆ ಶುಭವಾಗಲಿ ಅಂಥೇಳಿ ಕೇಳ್ಕೊಳ್ತಾ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂಥೇಳಿ ಕೇಳ್ಕೊಳ್ತಾ ಈ 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಈ ಸರಣಿಯನ್ನು ಮುಗಿಸ್ತೇನೆ. ನಮಸ್ಕಾರ ಮಕ್ಕಳೇ.